ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ರಾಜೇಶ್ 17 ಮತಗಳಿಂದ ವಿಜೇತರಾಗಿದ್ದಾರೆ. ಪಟ್ಟಣದ 2ನೇ ವಾರ್ಡ್ನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬುಲೆಟ್ ಶ್ರೀನಿವಾಸ್ ವಿರುದ್ಧ ಪಕ್ಷೇತರ ಅಭ್ಯರ್ಥಿ ರಾಜೇಶ್ 17 ಮತಗಳ ಅಂತರದಿಂದ ವಿಜೇತರಾಗಿದ್ದಾರೆ. ಏನಿವತ್ತು ಪಟ್ಟಣ ಪಂಚಾಯಿತಿ 2ನೇ ವಾರ್ಡ್ನ ಉಪಚುನಾವಣೆ ನಡೀತು. ದಿವಂಗತ ಆತ್ಮೀಯರು ಬ್ರದರ್ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಏನು ನಿಧನ ಆಗಿದ್ರು ಇತ್ತೀಚೆಗೆ, ಆ ಒಂದು ನಿಧನದಿಂದ ತೆರವಾಗಿರ್ತಕ್ಕಂಥ ಒಂದೇನು ಉಪಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಅದರಲ್ಲೂ ನಮಗೆ ನಮ್ಮ ಸುಪ್ಪಿನಪೇಟೆ 2ನೇ ವಾರ್ಡ್ನ ಎಲ್ಲ ಯುವಕರು, ತಂದೆ ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಇವತ್ತು 268 ಮತಗಳನ್ನು ಪಡೆದು ನಾನು ಪ್ರತ್ಯಭ್ಯರ್ಥಿ ಕಾಂಗ್ರೆಸ್ನ ಬುಲೆಟ್ ಶ್ರೀನಿವಾಸ್ ವಿರುದ್ಧ ಜಯವನ್ನು ಗಳಿಸಿದ್ದೇನೆ. ಯಾಕೆಂದರೆ ಇದು ನನ್ನ ಜಯ ಅಲ್ಲ, ನಮ್ಮ ಯುವಕರು ಹಾಗೂ ಈ ವಾರ್ಡಿನ ಎಲ್ಲ ಸದಸ್ಯರು ಯಾಕೆ ಒಂದು ಜಯ ಅಂತ ಹೇಳ್ತೀನಿ. ಯಾಕೆಂದರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಯುವಕ ಏನೋ ಒಂದು ವಾರ್ಡ್ನ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಮೂಲಭೂತವಾಗಿ ಒಂದು ವಾರ್ಡ್ನ ಅಭಿವೃದ್ಧಿ ಮಾಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನನಗೆ ಒಂದು ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಮುಂದಿನ ದಿನಗಳಷ್ಟೇ ಅವರ ಸೇವಾ ಕಾರ್ಯಗಳನ್ನು ಮಾಡ್ತಾ ಅವರ ಒಂದು ಇಚ್ಛೆಗಳಿಗೆ ವಿರುದ್ಧವಾಗಿ ಯಾವತ್ತೂ ನಡೆದಿರ ಅವರ ಒಂದು ಅಭಿವೃದ್ಧಿಗೆ, ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ನಾನು ಈ ಮೂಲಕ ಎಲ್ಲ ಜನತೆಯ ಮೂಲಕ ಹೇಳ್ತಾ ಇದ್ದೀನಿ. ಇನ್ನೊಂದೇನಂತಂದರೆ, ಉಪಚುನಾವಣೆ ಏನು ಅಷ್ಟೊಂದು ಈಸಿಯಾಗಿರಲಿಲ್ಲ. ಯಾಕೆಂದರೆ ಯುವಕನಾಗಿ ನಾನು ರಾಜಕೀಯ ನನಗೆ ಗೊತ್ತಿಲ್ಲ, ಆದರೂ ಫಸ್ಟ್ ಟೈಮ್ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ಯಾಕೆಂದರೆ ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇಂಥ ಪಕ್ಷದಲ್ಲಿ ಘಟಾನುಘಟಿ ನಾಯಕರುಗಳು ಇದ್ದರು. ಅಂಥವರ ವಿರುದ್ಧವಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ಗುರುತು ಬಂದಿತ್ತು, ನಿಂತ್ಕೊಂಡೆ. ಸ್ಟಾರ್ಟಿಂಗ್ ಹೋದಾಗೆಲ್ಲ ಒಳ್ಳೆ, ಯಾಕಂದರೆ ಇಲ್ಲಿ ನಾನು ಕಳೆದ 15-20 ವರ್ಷದಿಂದ ಹುಟ್ಟಿ ಬೆಳೆದಿದ್ದು ಇದೇ ವಾರ್ಡಿನ ಆಗಿದ್ದರಿಂದ ಇಲ್ಲಿನ ಸಂಪರ್ಕ ಚೆನ್ನಾಗಿದೆ.